ಸಹೃದಯ ಬಂಧುಗಳೇ, ಮನುಷ್ಯನ ಜನ್ಮ ನೀರ ಮೇಗಳ ಗುಳ್ಳೆ ಇದ್ದಾಗೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಆರೋಗ್ಯಬಹುದು. ನಾವು ಚಿಂತೆ ಮಾಡ್ತಾ ಇದ್ದೀವಿ. ಮನುಷ್ಯ ಬದುಕಿರುವಾಗ ಹಲವಾರು ಥರದ ಚಿಂತೆಗಳನ್ನು ಮಾಡ್ತಾನಂತೆ. ಏನು ಚಿಂತೆ? ನನ್ನ ಮಕ್ಕಳಿಗೆ ಸಂಪಾದನೆ ಮಾಡಬೇಕು, ನಾನು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬೇಕು, ಒಳ್ಳೆ ಕಾರ್ ತಗೋಬೇಕು, ಒಳ್ಳೆ ರೈಲ್ ತಗೋಬೇಕು, ಒಳ್ಳೆ ಏರೋಪ್ಲೇನ್ ತಗೋಬೇಕು ಅಂತ ಮನುಷ್ಯ ಹಲವಾರು ಥರ ಚಿಂತೆ ಮಾಡ್ತಾನೆ. ಆದರೆ ದುಡ್ಡಿದ್ರೆ ಹೆಚ್ಚಾಗಿ ತಗೊಳ್ಳೋರು ರೈಲ್ನುವೆ ಕಂಬಿ ಹಾಕೊಳ್ಳೋಕೆ ಆಗೋದಿಲ್ವಲ್ಲ, ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟವ್ರೆ. ಇಲ್ಲಾರ ಅದನ್ನು ತಗೊಬಿಡೋರು ಅತ್ತೆ, ಒಂದೊಂದು ಬೋಗಿ ಹಿಡ್ಕೊಂಡತ್ತೆ ಓಡಾಡ್ಸ್ಕೊ ರೂಮ ಅಂತ. ಆದರೆ ಈ ಮನುಷ್ಯನ ಜನ್ಮ ಒಂದೊಂದು ಥರ ಚಿಂತೆಯಲ್ಲಿ ಬದುಕುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಚಿಂತೆ. ಒಬ್ಬ ರೈತ ಹಿಂಗೆ ತಿಪ್ಪೂರ್ ಅಂತ ಗ್ರಾಮದಲ್ಲಿ ಒಬ್ಬ ರೈತ ಭಾಳ ಚೆನ್ನಾಗಿ ಕಬ್ಬು ಬೆಳೆದಿದ್ದ. ರೋಡ್ ಸೈಡಲ್ಲಿ 2 ಎಕರೆ ಕಬ್ಬ ಭಾಳ ಚೆನ್ನಾಗಿ ಬೆಳೆದಿದ್ದ. ಏನು ಕಬ್ಬು ಅಂದರೆ ಒಂದೊಂದು ಜಲ್ಲೆ 3 ತುಳಿ ಬೀಳುವು ಅಂಥ ಕಬ್ಬು ಬೆಳೆದ್ಬಿಟ್ಟಿದ್ದ. ಯಾರೋ ಒಬ್ಬ ದಾರಿಲಿ ಕೇಳ್ಕ ಬಂದ, ಯಜಮಾನ್ರೆ ಈ ರೋಡು ತಿಪ್ಪೂರ್ಗೆ ಹೋದದ ಅಂದ. ಯಾರನ್ನ? ಆ ಕಬ್ಬು ಬೆಳೆದಿದ್ದಲ್ಲ ರೈತ, ಅವನನ್ನ. ಆ ರೈತ ಅಂದ, ಕಬ್ಬಪ್ಪ ನಾನೇ ಬೆಳೆದಿರೋದು ಕಬ್ಬಪ್ಪ ಅಂದ. ಇವನಿಗೇನು ಕಿವಿ ಕೇಳಿಸೋದಿಲ್ಲ, ಹೆಂಗೋ ಕಾಣಲ್ಲಪ್ಪ. ನಾನು ನಿಡ್ಗಟ್ಟಕ್ಕೆ ದಾರಿ ಕೇಳಿದ್ರೆ ಇವನು ಕಬ್ಬು ಬೆಳೆದಿವ್ನಿ ಅಂತಾನಲ್ಲ. ಅಲ್ಲ ಗೌಡ್ರೆ, ಈ ರೋಡು ನಿಡ್ಗಟ್ಟಕ್ಕೆ ಹೋದದ ಅಂದೆ. ಅಯ್ಯೋ, ಈ ಹಾಳು ಮನೆ ಕರೆಂಟ್ ನೆಚ್ಕೊಂಡು ನಾನು ಪಂಪ್ಸೆಟ್ ನೀರಲ್ಲಿ ಹಗಲು ರಾತ್ರಿ ಬೆಳೆದಿನ ಕಂಬಪ್ಪ ಅಂದ. ಅವನು ಅನ್ಕಂಡ ಇವನು ಕಬ್ಬು ನುಚ್ಚಿ ಹಿಡ್ಕೊಂಡದೆ ಬಿಡುವತ್ತಾಗಿ ಅಂತ. ಅಂದರೆ ಅವನಿಗೆ ಬರೀ ಕಬ್ಬಂದೇ ಚಿಂತೆ, ನಾನು ಬೆಳೆದೀನಿ ಅಂತ. ಆ ರೈತ ಮನೆಗೆ ಬಂದ, ಹೆಂಡ್ತಿ ಕೇಳ್ದ, ಏನೇ ಹೋಗಿ ಬರೋರೆಲ್ಲ ಏನು ಗೌಡ ಕಬ್ಬು ಇಷ್ಟೊಂದು ಚೆನ್ನಾಗಿ ಬೆಳೆದಿದ್ಯಲ್ಲ, ಏನಪ್ಪ ಇಷ್ಟೊಂದು ಕಬ್ಬು ಚೆನ್ನಾಗಿ ಬೆಳೆದಿದ್ಯಲ್ಲ ಅಂತ ಕೇಳ್ತಾವ್ರ ಕಣೆ ಅಂತ ಅಂದಾಗ ಅವನ ಹೆಂಡ್ತಿ ಹೇಳ್ದು, ರೀ ನನಗೆ ವಾಲೆನಾರ ಮಾಡಿಸಿ ಜುಮ್ಕಿನಾರ ಮಾಡಿಸಿ ಒಟ್ಟಲ್ಲಿ ಚಿನ್ನ ಮಾಡಿಸ್ಕೊಡ್ರಿ ಅಂದ. ಅವಳಿಗೆ ಚಿಂದು ಚಿಡ್ಕೊಂಡ ಕೂತದ. ಅವಳಿಗೆ ಮಗಳು ಕಾಲೇಜಿಂದ ಬಂದ್ಲು, ಏನವ್ವ ಮಗಳೇ, ನಿಮ್ಮ ಅಪ್ಪ ನನಗೆ ವಾಲೆ ಮಾಡ್ಸೋನೋ ಜುಮ್ಕಿ ಮಾಡ್ಸೋನೋ ಕಳೆಕಾಯಿ ಸರ ಮಾಡ್ಸೋನೋ ಅಂತ ಕೇಳ್ತಾನೆ, ಹಿಂಗೆ ಕೇಳ್ಬೋದ ನಿಮ್ಮ ಅಪ್ಪ, ಮಾಡಿಸಿದ್ರೆ ಆಗೋದಿಲ್ವಾ ಅಂತ ಮಗಳಿಗೆ ಹೇಳಿದ್ರೆ, ಹೂವ ಆ ಮಗಳಂತಾಳೆ, ಹೂವ ನೀನು ಸಿಟಿಯವನ್ಗಾರ ಕೊಟ್ಟು ಮದುವೆ ಮಾಡು, ಹಳ್ಳಿಯವನ್ಗಾರ ಕೊಟ್ಟರೆ ಮದುವೆ ಮಾಡು, ಒಟ್ಟಲ್ಲಿ ನನಗೆ ಟೈಮಿಗೆ ಸರಿಯಾಗಿ ಮದುವೆ ಮಾಡಿಬಿಡ್ರವ. ಅವಳಿಗೆ ಮದುವೆ ಹುಚ್ಚಿ ಹಿಡ್ಕೊಂಡದೆ. ಆ ಮಗಳು ಹೋಗಿ ಅವ್ರ ಅಜ್ಜಿ ಹತ್ರ ಕೇಳಿದ್ಲು, ಮೂಲೆಯಲ್ಲಿ ಕೂತಿದ್ಲು. ಅಜ್ಜಿ ನಮ್ಮ ಅಪ್ಪ ನನ್ನ ಸಿಟಿಯನ್ನು ಕೊಟ್ಟು ಮದುವೆ ಮಾಡೋನು, ಹಳ್ಳಿಯನ್ನು ಕೊಟ್ಟು ಮದುವೆ ಮಾಡೋನು ಅಂತ ಅವನಲ್ಲ ಸರಿ ಅಜ್ಜಿ ಅಂದಾಗ ಅವಮ್ಮ ಹೇಳ್ತಾಳೆ, ಅವ್ವ ನೀನು ಬಿಸಿನಾರ ಕೊಡು, ತಂಗಳನಾರ ಕೊಡು, ಒತ್ತೊತ್ಕೊತ್ತಿಟ್ಟು ಇಟ್ಕೊಡ್ರವ ಅಂದಂತ. ಅಂದರೆ ಅವಳಿಗೆ ಊಟದ ಚಿಂತೆ. ನೋಡಿ, ಮನುಷ್ಯ ಅವರವರ ವಯಸ್ಸಿಗೆ ತಕ್ಕಂತೆ ಅವರ ಚಿಂತೆಯನ್ನು ಮಾಡ್ತಾ ಹೋಗ್ತಾನೆ, ಅವರವರ ವಯಸ್ಸಿಗೆ ತಕ್ಕಂತೆ ಚಿಂತೆಯನ್ನು ಮಾಡ್ತಾ ಹೋಗ್ತಾನೆ. ಆದರೆ ಅತಿ ಆಸೆಯನ್ನು ಮೈಗೂಡಿಸ್ಕೊಳ್ಬಾರ್ದು ಯಾವ ಮನುಷ್ಯನೂ ಕೂಡ. ಹೀಗೆ ಕಬ್ಬು ಬೆಳೆದಿದ್ನಲ್ಲ ರೈತ, ಚೆನ್ನಾಗಿ ಕಬ್ಬು ಬೆಳೆದಿದ್ದ, ಒಳ್ಳೆ ರೇಟ್ ಬೇರೆ ಸಿಕ್ಕಿತ್ತು, ಆಲೆ ಮನೆಗೆ ಆಡ್ಸೋಕೆ ಅಂತ ಮಡಿಕೊಂಡಿದ್ದ. ರಾತ್ರಿ ಹೊತ್ತು ಒಂದು ಬಿಳಿಯಾನೆ ಬಂದು ಕಬ್ಬು ಮೇಯ್ಕ ಹೊಂಟೋಯ್ತಿತ್ತಂತೆ. ನೋಡಿ, ಬಿಳಿಯಾನೆ ಬರೋದು, ಒಂದು ಪಾತಿ ಮೇಯ್ಕೊಳ್ಳೋದು, ಹೊಟ್ಟೋಗೋದು. ಬೆಳಿಗ್ಗೆ ಹೊತ್ತಿಗೆ ಬಂದು ನೋಡ್ದ, ಇದು ಯಾವುದೋ ಆನೆ ಬಂದು ಒಂದೊಂದು ಪಾತಿ ಕರೆಕ್ಟಾಗೆ ಮೇಯ್ತಾ ಅದಲ್ಲ, ಇದು ಎಲ್ಲೂ ಒಳಗೆಲ್ಲೂ ತಿರುಗಾಡೋದಿಲ್ಲ, ಒಂದೊಂದು ಪಾತಿನೇ ಮೇಯ್ತಾ ಅದಲ್ಲ, ನೋಡಮ್ಮ ಅಂದ್ಬಿಟ್ಟು ಒಂದು 2-3 ದಿನ ಬಿಟ್ಕೊಂಡು ನೋಡ್ದ, 2 ಎಕರೆ ಜಮೀನಲ್ಲಿ 1 ಎಕರೆ ಮೇಯ್ಕೊಬಿಟ್ಟದೆ ಸಂಪೂರ್ಣವಾಗಿ ಕಬ್ಬ. ಒಂದಿನ ಬಂದು ಕಾಯ್ಕ ಕೂತ್ಬಿಟ್ಟ, ಬೆಳಗಾನ ಬಡ್ಡಿ ಐತೆ ನಾನೇ ಹಿಡ್ದಾಕ್ಬಿಡ್ಬೇಕು ನಾನು ಅಂತ. 12 ಗಂಟೆ ರಾತ್ರಿಲಿ ಆ ಬಿಳಿ ಆನೆ ಬತ್ತು, ಕಬ್ಬನ್ ಕದೆ ಒಳಗೆ ನಿಂತ್ಕತ್ತು. ಬಡ್ಡಿ ಐತೆ ನಾನೇ, ನನ್ನ ಜಮೀನೆಲ್ಲ ತೀರ್ಸಾಕ್ತಾ, ನನ್ನ ಕಬ್ಬೆಲ್ಲ ತೀರ್ಸಾಕ್ತಾ ಅಂತ ಅವನೇನು ಮಾಡ್ದ, ಓಡೋದದ್ದೇ ಬಾಲ ಹಿಡ್ಕೊಬಿಟ್ಟ ಆನೆದ. ಆನೆ ಏನು ಮಾಡ್ತು, ಆ ಬಾಲೆ ಹಿಡ್ಕೊಂಡಲ್ಲ ಅವನ್ನೇ ಒತ್ಕೊಂಡು ಇಂದ್ರಲೋಕಕ್ಕೆ ಕರ್ಕೊಂಡೋಯ್ತು. ಅದು ಇಂದ್ರಲೋಕದ ಆನೆ ಬಂದು ಮೇಯ್ತಾ ಇರೋದು. ಅದು ದೇವೇಂದ್ರನ ಆನೆ. ಇಂದ್ರಲೋಕಕ್ಕೆ ತಗೊಂಡೋಗಿ ಬಾಲದಲ್ಲಿ ತೂದು ಬಿಸಾಕ್ಬಿಡ್ತಲ್ಲ. ದೇವೇಂದ್ರ ಅಂತ ಅವ್ನು ನಿಂತ್ಕೊಂಡು ಕೇಳ್ದ, ಅಪ್ಪ ಇದು ಯಾವ ಊರಿಗೆ ಬಂದು ಏನೋ ಕಥೆಯ ಕಾರಣಲ್ಲಪ್ಪ, ಬಾಲೆ ಹಿಡ್ಕೊಂಡೆ ತೂದು ಬಿಸಾಕ್ಬಿಡ್ತು ಇಲ್ಲಿಗೆ ಅಂದ್ರೆ. ಇದು ದೇವಲೋಕ ಕಣೋ, ದೇವ್ರಿಗೆಲ್ಲ ನಾನೇ ಅಧಿಪತಿ, ದೇವೇಂದ್ರ ನೋಡು ಸುಖದ ಸುಪ್ಪತ್ತಿಗೆ ಹೆಂಗೆಲ್ಲ ಇದೆ. ಸ್ವಾಮಿ ನೀವು ಹೆಂಗಾರ ಇದ್ದ ಹಾಳಾಗಿ ಹೋಗ್ರಿ, ನಾನು ಕಬ್ಬು ಮೇಯ್ಕ ಬರ್ತದಲ್ಲ ನಿಮ್ಮ ಆನೆ ಕಟಾಕೋಕ್ಕಾಗೋದಿಲ್ವಾ ಅಂದ. ಇದು ದೇವೇಂದ್ರ ನಾನೇ ಕನೆಯ, ಕಟಾಕೋಕ್ಕಾಗೋದಿಲ್ಲ ಇದು ಪಟ್ಟದಾನೆ, ತಿರ್ಗಾಡ್ಕೊಂಡೆ ಇರಬೇಕು ಇದು ಅಂತ ಅಂದ್ರು ದೇವೇಂದ್ರ. ಹಂಗಾರೆ ಹೆಂಗಾರ ಆಗಲಿ, ನನಗೆ 1 ಎಕರೆ ಕಬ್ಬು ಮೇಯ್ಕೊಂಡದೆ, ನನಗೆ ದುಡ್ಡು ಕೊಟ್ಬಿಡಪ್ಪ, ನಾನು ಸಾಲ ತೀರಿಸ್ಬೇಕು ಅಂತ ಅಂದ. ದೇವೇಂದ್ರ ಅಂದ್ರೆ, ಎಷ್ಟಪ್ಪ ಸಾಲ ನಿಂದು ಅಂತ ಅಂದ.
ನನಗೊಂದು 3 ಲಕ್ಷ ಸಾಲ ಆದೆ, 1 ಎಕರೆ ಕಬ್ಬು ಮಾರಿದ್ರೆ 3 ಲಕ್ಷ ಬತ್ತಿತ್ತೋ ಇಲ್ವಾ, 3 ಲಕ್ಷ ಕೊಟ್ಬಿಡಿ ಸಾಕು ಅಂತ ದೇವೇಂದ್ರ ಇವನು ಭಕ್ತಿಗೆ ಮೆಚ್ಚಿಬಿಟ್ಟು ಬರೀ 3 ಲಕ್ಷ ಕೇಳ್ಕತ್ತಾದಲ್ಲ ಮುಂಡದ್ ಬಂದು ದೇವಲೋಕಕ್ಕೆ ಬಂದು ಅಂದ್ಬಿಟ್ಟು ಏನು ಮಾಡಿದೆ, ಇವನಿಗೆ ಒಂದು 50 ಕೋಟಿ ದುಡ್ಡಷ್ಟು ಕೊಟ್ಬಿಟ್ಟ. ಇವನಿಗೆ ಹೋಗು ನಿಮ್ಮ ಮನೆಗೆ ಹೋಗಷ್ಟರಲ್ಲಿ 50 ಕೋಟಿ ದುಡ್ಡು ಇರ್ತದೆ, ನಿಮ್ಮ ಮನೇಲಿ ಹೋಗು ಅಂತ ಹೇಳಿ ಕಳಿಸ್ಬಿಟ್ಟ ದೇವೇಂದ್ರ. ಅಕೌಂಟ್ಗೆ ಹಾಕ್ತಂಗೆ ಹಟ್ಟಿಗೆ ಬಂದು ನೋಡ್ತಾನೆ, ಏನು ಯಾವ ಬೀರ್ ತೆಗೆದ್ರು ದುಡ್ಡೇ, ಯಾವ ಪೆಟ್ಟಿಗೆ ತೆಗೆದ್ರು ದುಡ್ಡಿಯೇ, ನೀರು ಮನೆಗೆ ಹೋದ್ರು ದುಡ್ಡೇ, ಬಾತ್ರೂಮ್ಗೆ ಹೋದ್ರು ದುಡ್ಡೇ, ತುಂಬಿ ಸುರಿತಾ ಕೂತದೆ. ಏನು ಅವನ ಹೆಂಡ್ತಿ ಓಡೋದದ್ದೇ ಒಂದೇ ಹೊಸರಿಗೆ ಸೇಟು ಅಂಗಡಿಲಿ ದಪ್ಪಾಗಿರೋದ ಬಂದ ಚೈನ್ ಹಂಗಿರುವ ಹಗ್ಗ ಮಾಡಿಸ್ಕೊಂಡು ಎತ್ತಕ್ಕ ಬಂದ್ಬಿಟ್ಲು ಚಿನ್ನದ. ಊರವ್ರಿಗೆಲ್ಲ ತೋರಿಸ್ತಾ ನಿಂತವಳೆ, ಹೆಂಗೆ ಮಾಡಿಸ್ಕೊಟ್ಟವ್ ನೋಡಿ ನನ್ನ ಗಂಡ, ಹೆಂಗೆ ಮಾಡಿಸ್ಕೊಟ್ಟವ್ ನೋಡಿ ನನ್ನ ಗಂಡ, ಹೆಂಗೆ ಮಾಡಿಸ್ಕೊಟ್ಟವ್ ನೋಡಿ ನನ್ನ ಗಂಡ ಅಂದ್ಕೊಂಡು ಪಕ್ಕದಲ್ಲಿದ್ದವಳು ಒಬ್ಬಳು ಚಿಕ್ಕೊಳಕ ಅಂತಮೇ, ನೆನ್ನೆ ಧರ್ಮಸ್ಥಳ ಸಂಘ ಚೀಟಿ ಕಟ್ಟೋಕೆ ನೀನು ನಿನ್ನ ಗಂಡ ಒದ್ದಾಡ್ತಿದ್ರಿ, ಇವತ್ತು ನೋಡಿದ್ರೆ ಈ ಪಾರ್ಟಿ ಚಿನ್ನ ಚೈನ್ ಹಾಕೊಂಬಂದಿದ್ದೀರ ತಾಯಿ, ಅದು ಹೆಂಗೆ ಹೇಳೋ ದುಡ್ಡು ಮಾಡೋದು, ಅದು ಹೆಂಗೆ ಹೇಳೋ ದುಡ್ಡು ಮಾಡೋದು. ಆಗೋದಿಲ್ಲಕ್ಕ ಸುಮ್ಮನಿರು, ನನ್ನ ಗಂಡ ಹೇಳ್ಬೇಡ ಅಂತವನೇ. ಸುಮ್ಮನೆ ಹೇಳಕ್ಕ ಗಂಡನ ಚೂ ಬಿಟ್ಬಿಟ್ಲು ಚಿಕ್ಕೊಳಕ್ಕ. ಯಾರನ್ನ? ಈ ರೈತನ ದಂಡಕ್ಕೆ. ಅವನೇನು ಮಾಡ್ದ, ರೈತನ ಕರ್ಕೊಂಬಂದಿದ್ದೆ, ಒಂದು ಫುಲ್ ಬಾಟ್ಲಿ ಎಣ್ಣೆ ತರಿಸಿದ್ದೆ, ಏನು ಬಾಡ್ನ ಹೆಸ್ರು ಮಾಡಿ, ಅಣ್ಣ ನಿನ್ನ ದಮ್ಮೆ ಅಂತೀನಿ, ನನಗೊಂಚೂರು ಹೇಳ್ಕೊಡೋಣ, ಅದು ಹೆಂಗೆ ದುಡ್ಡು, ಅದು ಹೆಂಗೆ ಹೇಳು, ಯಾರಿಗೂ ಹೇಳ್ಬೇಡ, ನೀನು ಒಬ್ಬನಿಗೆ ಹೇಳ್ತೀನಿ ಅಂದ. ಹೇಳುವೆ. 12 ಗಂಟೆಗೆ ಕೂತ್ಕೊ, ನಮ್ಮ ಗದ್ದೆಗೆ ಒಂದು ಆನೆ ಬರ್ತದೆ, ಆನೆ ಬಾಲೆ ಹಿಡ್ಕತೀನಿ ನಾನು, ನೀನು ಓಡ್ ಬಂದು ನನ್ನ ಕಾಲು ಹಿಡ್ಕೊಬಿಡು, ಅದು ಎತ್ಕೊಂಡೈತೆ ದೇವೇಂದ್ರನ ಅರಮನೆಗೆ. ದೇವೇಂದ್ರ ನೀನು 3 ಲಕ್ಷ ಕೇಳು, ಅವ್ನು 20 ಲಕ್ಷ ಕೊಟ್ಬಿಡ್ತಾನೆ ಅಂತ. ಅಣ್ಣ ಇದು ಒಳ್ಳೆ ಐಡಿಯಾ ಕಾರಣ ಅಂತ ಇಬ್ರು ಬಂದು ಕಾಯ್ಕ ಕೂತ್ಕೊಂಡು ಬಿಡಿ ಸೇದ್ಕೊಂಡು 12 ಗಂಟೆಗೆ ಬತ್ತು ಆನೆ, ಬತ್ತು ಕಲಾ ಅಂತ ಅಂದ ರೈತ. ಅಣ್ಣ ಓಡಿಡಿ ನೀ ಬಾಲವ ಅಂದ, ಓಡಿಡಿ ಬಾಲವ ಅಂದ. ಓಡೋಗಿ ಬಾಲ ಹಿಡ್ಕೊಂಡ ಮ್ಯಾಕ್ ಮನಾಗ ಹೋಯ್ತಿತ್ತಲ್ಲ, ಇವನಿಗೆ ಬಾಲ ಸಿಗ್ನಿಲ್ಲ, ಕಾಲು ಸಿಕ್ಬಿಡ್ತಲ್ಲ, ಅವ್ರ ರೈತಂದು ಕಾಲು ಹಿಡ್ಕೊಬಿಟ್ಟ. ಇನ್ನೇನು ದೇವಲೋಕ ತತ್ತತ್ರ ಹೋಗ್ಬೇಕು, ಆಗ ಕೆಳಗಿದ್ನಲ್ಲ ಇವನು, ಯಾರೋ ದುಡ್ಡಿಸ್ಕೊಳಕ್ ಹೋಯ್ತಿದ್ನಲ್ಲ, ಅವನಂದ ಅಣ್ಣ ಎಷ್ಟು ಕೇಳೋಣ ಹೇಳ್ಬಿಡೋಣ ಇನ್ನೊಂದು ಸರಿ. ಅವನಿಂದ ರೈತ ಅಂದ 2 ಕೈನು ಬಿಟ್ಬಿಟ್ಟು, ಇಷ್ಟು ಆತ್ರ ಕೇಳ್ಬಿಡ್ಲ ಚಿನ್ನಮ್ಮ ಅಂತ 2 ಕೈನು ಬಿಟ್ಟ. ಇಬ್ರು ದಾಬ್ಬನ್ ಬಿದ್ದೋದ್ರ ಕಮ್ಗದ ಒಳಕತ್ತಾಗ ಹಂಗೆ. ಅಲ್ಲ ಇವನು ಬಾಯಿಗೆ ಮಣ್ಣಾಕ ಹೋಗಂಡು ಸುಮ್ಮನಾರು ಇರೋ ಕಾಯ್ತಿರ್ನಿಲ್ವಾ. ಅದಕ್ಕೆ ಮನುಷ್ಯನ ಅತಿಯಾಸೆ ನಮ್ಮನ್ನ ಬಹಳ ದುಃಖಿತರನ್ನಾಗಿ ಮಾಡ್ಬಿಡ್ತದೆ. ಅತಿಯಾಸೆ ಪಡಬಾರ್ದು. 100 ರೂಪಾಯಿ ಸಿಗ್ತಾ, ಭಗವಂತ 100 ರೂಪಾಯಿಲಿ ಇವತ್ತು ನಾನು ಸಂತೃಪ್ತಿಯ ಜೀವನ ಮಾಡ್ತೀನಿ ಕಣಪ್ಪ ಅನ್ನೋದು ಇದೆಯಲ್ಲ, ಅದರಂಥ ಜೀವನ ಇನ್ನೊಂದಿಲ್ಲ. 100 ರೂಪಾಯಿ ಸಿಗ್ತಲ್ಲೋ, ಬಾಯ್ಲಿ ಬಾರ್ಗೋಗಿ ಎಣ್ಣೆ ಹೊಡ್ಕೋರ್ಮ ಅಂದ್ಬಿಟ್ಟು ಇನ್ನೊಂದು 500 ಸಾಲ ಮಾಡ್ಕೊ ಹೋದ್ರೆ, ನಾಳೆ ದಿನ ಸಾಲಗಾರರು ಬಂದು ನಿನ್ನ ಶೂಲಕ್ಕೆ ಹಾಕಿದಾಗ ಆಗೇನಾಗುತ್ತೆ, ಜೀವನ ಹಾಳಾಗಿ ಹೋಗ್ತದೆ. ಅದಕ್ಕೆ ಅತಿಯಾಸೆ ಪಟ್ಟು ನಾವು ಹಾಳಾಗೋದಕ್ಕಿಂತ ಇರುವಷ್ಟರಲ್ಲೇ ಜೀವನ ಮಾಡೋಣ, ಇರುವಷ್ಟರಲ್ಲೇ ನೆಮ್ಮದಿಯಾಗಿ ಜೀವನ ಮಾಡೋಣ. ಐಷಾರಾಮಿ ಅರಮನೆ ಕಟ್ಟೋದು ಬೇಡ. ಇವತ್ತು ಹಂಗೆ ಆಗಿರೋದು ನಮ್ಮ ರೈತರ ಜೀವನ. ಯಾರೋ ಬತ್ತನೊಬ್ಬ, ಏನಪ್ಪ ಮಗಳು ಮದುವೆ ಮಾಡ್ತಾ ಇದ್ದೀನಿಯಾ? ಕಣಪ್ಪ. ಏನು ಮಾಡುಮಾನ್ ಮಾಡಿದೀಯ? ಈ ಶಕುನಿ ಅಂತ ಅಯೋಗ್ಯ ಬಂದು ತೀರಿಸ್ತಾವನ ಅವ್ನ ಮನೆಯ. ಏನು ಮಾಡುಮಾನ್ ಮಾಡಿದ್ಯಾ? ಅದೇ ಮಂಡ್ಯದಲ್ಲಿ ಶಶಿಕಿರಣ ಚೌಲ್ಟ್ರಿ ಅದಲ್ಲ, 1.5 ಲಕ್ಷ ಮಾಡ್ಬಿಡುಮ. ಅಲ್ಲ ಕಣೋ, ಶಶಿಕಿರಣ ಚೌಲ್ಟ್ರಿಲಿ ಮಾಡೋಕ್ಕಾದ್ದ ನೀನು? ಆದದ ಬೇಡ, ಒಂದು ಕೆಲಸ ಮಾಡಿ, ನೀನು ಸ್ಟೇಡಿಯಮಲ್ಲಿ ದೊಡ್ಡ ಚಪ್ರ ಹಾಕ್ಸ್ಬಿಡು. ಹೆಂಗೂ ದುಡ್ಡು ಖರ್ಚು ಮಾಡೋದು ಮಾಡ್ತೀಯ ನೀನು, ಸ್ಟೇಡಿಯಮಲ್ಲಿ ಚಪ್ರ ಹಾಕಿಸ್ಬಿಡು. ಉಂಕನೋ ಯಾರು ಮಾಡಿಲ್ಲ, ಮದುವೆ ಮಾಡ್ಬಿಡ್ತೀನಿ. ಏನು ತಕೋ, ನನ್ನಣ್ಣ 3 ಲಕ್ಷ ಇದ್ದ ತಕ್ಕ ಇನ್ನೊಂದು 10 ಲಕ್ಷ ಸಾಲ ಇಸ್ಕೊಂಬಂದಿದ್ದೆ, ಸ್ಟೇಡಿಯಮಲ್ಲಿ ಅದ್ದೂರಿಯಾಗಿ ಚಪ್ರ ಹಾಕ್ಸ್ಬಿಟ್ಟಿದ್ದೆ, ವಾಲ್ಗವತ್ಸ್ ಮದುವೆ ಮಾಡಿಸ್ಬಿಡ್ತು. ಆಮೇಲೆ ಊಟ ಏನೇನು ಮಾಡಿಸ್ಬೇಕು ಅಂತ ಮಾಡಿದೀಯ? ಮಾಮೂಲಿ ಒಂದು ಅನ್ನ ಸಾಂಬಾರು ಪಲ್ಯ ಹಪ್ಪಳ ಉಪ್ಪಿನಕಾಯಿ ಮಾಡಿಸೋಮಂದು ಮಾಡೀನಿ. ಥೋ ನಿನ್ನ ದಡ್ಡ, ನೀನು ಮಾಡಿಸ್ತಾ ಇದೀಯ. ಭರ್ಜರಿ ಆಗಿರೋ ಊಟ ಮಾಡಿಸ್ಬಿಡು, ಕ್ಯಾಟ್ರಿಂಗ್ ಕೊಟ್ಬಿಡು, ಒಂದೊಂದು ಊಟ 5-5 ಸಾವಿರ ರೂಪಾಯಿನ ಊಟ ಕೊಡಿಸ್ಬಿಡು. ಮನೆ ನೆಮ್ಮದಿಯಾಗಿ ಹಾಳಾಗೋಯ್ತು. ಎಲ್ಲನ್ ಕೊಡಿಸ್ತಾ, ಎಲ್ಲನ್ ಮದುವೆ ಮಾಡ್ದ, ಮಗಳು ಗಂಡನ ಮನೆಗೆ ಹೋದ್ಲು. ಅಪ್ಪ ಸಾಲ ತೀರ್ಸೋಕ್ಕಾಗ್ದೇ ಗಂಡ ಹೆಂಡತಿ ಊರು ಬಿಟ್ಬಿಟ್ಟು ಓದಿದ್ದೆ. ಅಪ್ಪ ಸೆಕ್ಯೂರಿಟಿ ಕೆಲಸ ಮಾಡ್ತಾನೆ, ಅವ್ರವ್ವ ಮನೆ ಕೆಲಸ ಮಾಡ್ತಾ ಕೂತವನೆ. ಯಾಕ್ರಪ್ಪ ಈ ಜೀವನ? ಯಾರ್ದೋ ನಮ್ಸಕ್ಕೋಗಿ ನನ್ನ ಮನೆ ಹಾಳು ಮಾಡ್ಕೊಳ್ಳೋದು ಯಾಕ್ರಪ್ಪ? ಸತ್ಯನ ಸುಳ್ಳಪ್ಪಾಜಿ? ಸಾಲ ತೀರ್ಸುವಾಗ ಯಾರು ಬರೋದಿಲ್ಲ, ಬಡಿಯದ ದುರಂಕಾರದಲ್ಲಿ ಮಾಡ್ದ, ತೀರಿಸ್ಲಿ ಬಿಡು ಅಂತಾರೆ. ಹೇಳ್ಕೊಡುವಾಗ ಮಾತ್ರ ಮಾಡಪ್ಪ ಮಾಡು ಅಂತ ಅಂತಾರೆ. ಆಮೇಲೆ ಮನೆ ಕಟ್ಟುವಾಗ್ಲೂ ಕೂಡ ಜೋಪಾನ, ಇನ್ಮೇಲೆ ಬುದ್ಧಿ ಕಲಿಬೇಕು ನಾವು. ಮನೆ ಕಟ್ಟುವಾಗ ಎಷ್ಟಿದೆಯೋ, ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟಿಗೆ ಗಿಂಚೋ ಸೀಟಿನ ಮನೆ ಹಾಕ್ಸ್ಕೊಂಡು ಕಾಲ ಕಳಿಬೇಕು. RCC ಮಾಡೋಕ್ಕೋದ್ರು ಮನೆ ಹಾಳು ಮಾಡ್ಬಿಡ್ತಾರೆ. ಮಾಡೋದು ಮಾಡ್ತಾ ಇದೀವಿ ಮಗನೇ, 2 FTR ಮಾಡ್ಬಿಡ್ಲಾ ಅಂತಾರೆ ಬಂದು. ನಮ್ಮ ಕಷ್ಟ ಅವನಿಗೆ ಗೊತ್ತಾಗೋದಿಲ್ಲ. 2 FTR ಮಾಡಿದ್ರೆ ಅದು ಗಿಲವೂ ಇಲ್ಲ, ಏನೂ ಇಲ್ಲ, ಸುಣ್ಣು ಇಲ್ಲ, ಬಣ್ಣೂ ಇಲ್ಲ, ಹಂಗೆ ನಿಂತಿರ್ತದು 10 ವರ್ಷ ಆದ್ರೂ. ಅದಕ್ಕೆ ಶಕುನಿ ಅಂತವ್ರ ಮಾತು ಕೇಳೋದಕ್ಕಿಂತ ನಮ್ಮ ತನವನ್ನು ನಾವು ಕೇಳಬೇಕು, ಒಳ್ಳೆಯದನ್ನು ಕೇಳಬೇಕು ಅಂತ ಹೇಳ್ತಾ
ನಾವೆಲ್ಲ ಜೀವನವನ್ನು ಸರ್ವದಾ ಅನುಭವಿಸಿ ಬಾಳೋಣ.